ಕೊರೋನಾ ಕೇಸುಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋ ಕಾರಣಕ್ಕಾಗಿ ರಾಜ್ಯದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಬಸ್ಸುಗಳಲ್ಲಿ ಅಂದರೆ ಸಾರ್ವಜನಿಕ ಸಾರಿಗೆ ಪ್ರತಿಯೊಬ್ಬರು ಕೂಡ ಕಡ್ಡಾಯ ಮಾಸ್ಕ್ ಅನ್ನು ಬಳಸಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮನವಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಓಡಾಡುವಂಥ BMTC, ರಾಜ್ಯದಾದ್ಯಂತ ಓಡಾಡುವಂಥ KSRTC ಈ ಬಸ್ಸುಗಳಲ್ಲಿ ಮಾಸ್ಕ್ ಕಡ್ಡಾಯ ಅಂತ ಹೇಳಿದ್ದಾರೆ. JN1 ಭೀತಿಯ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದೆ. ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ ಮಾಸ್ಕ್ ಬಳಕೆ ಮಾಡಿ ಅಂತ ರಾಮಲಿಂಗಾರೆಡ್ಡಿ ಮನವಿ ಮಾಡಿದ್ದಾರೆ. ಇದು ಬರೀ ಮುಜರಾಯಿ ಇಲಾಖೆ ಇನ್ನೊಂದು ಇಲಾಖೆ ಅಂತ ನಮ್ಮ ಆರೋಗ್ಯ ಸಚಿವರು ಹೇಳಿದ ಮೇಲೆ 6.5 ಕೋಟಿ ಜನ ಸಾರಿಗೆ ನಿಗಮ ಮತ್ತು ಮುಜರಾಯಿ ಎಲ್ಲ ಪ್ರತಿಯೊಬ್ಬರು 60 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥವ್ರು, ಅದರಲ್ಲೂ ಕೆಂಪು ಜ್ವರ ಇರ್ತಕ್ಕಂಥವ್ರು ಕಡ್ಡಾಯ ಹಾಕೊಂಡ್ರೆ ಅವ್ರಿಗೂ ಒಳ್ಳೆಯದು, ಬೇರೆಯವ್ರಿಗೂ ಒಳ್ಳೆಯದು. ಬಸ್ನಲ್ಲಿ ಮಾಸ್ಕ್ ಧರಿಸಿ ಅಂತ ಅವರು ಮನವಿ ಮಾಡ್ತಾ ಇದ್ದಾರೆ. ಕಡ್ಡಾಯದ ವಿಚಾರಕ್ಕೆ ಬಂದಾಗ ಸ್ಪಷ್ಟತೆ ಇಲ್ಲ. ಯಾವತ್ತೂ ಕೂಡ ಮಾಸ್ಕ್ ಅನ್ನೋದು ಕಡ್ಡಾಯ ಮಾಡಿದರೆ ಆಗ ಜನ ಅದನ್ನು ಧರಿಸೋದಕ್ಕೆ ಸಾಧ್ಯ ಇದೆ. ಅಂದರೆ ನಾವು ಬಸ್ಸಿಗೆ ಹತ್ತೋದಕ್ಕೆ ಬಿಡಲ್ಲ ಮಾಸ್ಕ್ ಇಲ್ಲ ಅಂತ ಆದರೆ, ಇಲ್ಲಾಂದರೆ ಫೈನ್ ಹಾಕ್ತೀವಿ. ಈ ರೀತಿಯ ಕ್ರಮಗಳಿಂದ ಮಾತ್ರ ಜಾಗೃತಿ ಮೂಡಿಸೋದಕ್ಕೆ ಸಾಧ್ಯ. ಆದರೆ ಮನವಿ ಮಾಡಿ ರಿಕ್ವೆಸ್ಟ್ ಮಾಡಿ ಹಾಕ್ರಪ್ಪ ಅಂತ ಹೇಳಿದರೆ ಜನ ಮಾಸ್ಕ್ ಹಾಕ್ತಾರಾ ಅನ್ನೋ ಪ್ರಶ್ನೆ ಇದೆ. ಬಟ್ ಈಗ ರಿಕ್ವೆಸ್ಟಿಗಷ್ಟೇ ಸೀಮಿತವಾಗಿದೆ ರಾಜ್ಯ ಸರ್ಕಾರದ ನಿರ್ಧಾರ. ಮನವಿಯಷ್ಟೇ ಮಾಡಲಾಗ್ತಾ ಇದೆ. ಮನವಿ ಇಷ್ಟೇ, ನೀವು ಕಡ್ಡಾಯವಾಗಿ ಧರಿಸಿ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.